ನಮಸ್ತೆ. ನಮ್ಮ ವಿಡಿಯೋ ನೋಡಲು ಬಂದ ಎಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2025 ಇಂಡಿಯನ್ ಪ್ರೀಮಿಯರ್ ಲೀಗ್ ಮೇಘಾ ಹರಾಜು ಮುಗಿದಿದೆ. IPL ಮುಂದಿನ ಸೀಸನ್ ಆರಂಭವಾಗಿ ಕೇವಲ 3 ತಿಂಗಳು ಬಾಕಿ ಇದೆ. ಕಳೆದ 17 ಸೀಸನ್ಗಳಲ್ಲಿ ಕಪ್ ಗೆಲ್ಲದೆ ಎಡವಿದ RCB ಈ ಬಾರಿ ಮೇಘಾ ಹರಾಜಿನಲ್ಲಿ ಸ್ಟಾರ್ ಆಟಗಾರರನ್ನು ಖರೀದಿ ಬಲಿಷ್ಠ ತಂಡ ಕಟ್ಟಿದ್ದು, ಅದರಲ್ಲೂ ಯುವ ಆಟಗಾರರು ಮಣೆ ಹಾಕಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಟ್ರೋಫಿ ಗೆಲ್ಲಲು ಈಗಾಗಲೇ ತಯಾರಿ ಶುರು ಮಾಡಿದೆ. ಕಳೆದ 5 ದಿನಗಳಲ್ಲಿ RCB ಕ್ಯಾಂಪ್ ಶುರು ಮಾಡಿದೆ. ಎಂ. ಚಿನ್ನಸ್ವಾಮಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ RCB ತಂಡ ಸ್ಟಾರ್ ಆಟಗಾರರನ್ನು ಖರೀದಿ ತಯಾರಿ ಆರಂಭಿಸಿದ್ದಾರೆ. ಈ ಬಾರಿ ಕಪ್ ಗೆಲ್ಲಬೇಕು ಎಂದು RCB ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ RCB ಹೆಡ್ ಕೋಚ್ ಆ್ಯಂಡಿ ಫ್ಲವರ್ ದೇಶೀಯ ಆಟಗಾರರೊಂದಿಗೆ ಅಭ್ಯಾಸ ಮಾಡುತ್ತಿದ್ದಾರೆ. RCB ತಂಡಕ್ಕೆ ಭರ್ಜರಿ ಸಜ್ಜಾಗಿದ್ದಾರೆ. 2024ರ IPL ಪ್ಲೇ-ಆಫ್ ಬಹಳ ರೋಚಕತೆಯಿಂದ ಕೂಡಿತ್ತು. ಆರಂಭದಲ್ಲಿ ಸತತ ಸೋಲು ಕಂಡಿದ್ದ RCB ಬಳಿಕ 7 ಪಂದ್ಯಗಳನ್ನು ಗೆದ್ದು RCB ಪ್ಲೇ-ಆಫ್ ಅನ್ನು ಸೇರಿತು. ಬಳಿಕ ಸೆಮಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮೇಲೆ ಸೋತು ನಿರಾಶೆಯನ್ನು ಹಾಕಿತ್ತು. ಹಾಗಾಗಿ ಮುಂದಿನ ಸೀಸನ್ RCB ತಂಡ ಮೇಜರ್ ಸರ್ಜರಿ ಆಗಲಿದೆ ಎಂದು ಫ್ಯಾನ್ ನಿರೀಕ್ಷೆ ಮಾಡಿದ್ದಾರೆ. ನಿರೀಕ್ಷಿತ ಹರಾಜಿನ ಮುನ್ನ ತಂಡದಲ್ಲಿ ಮಹತ್ವದ ಬದಲಾವಣೆ ಮಾಡಲಾಯಿತು. ಅದಕ್ಕೆ ತಕ್ಕಂತೆ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಮತ್ತು ಯಶ್ ದಯಾಳ್ ಅವರನ್ನು ಮಾತ್ರ ರಿಟೇನ್ ಮಾಡಿಕೊಂಡು ಎಲ್ಲರನ್ನೂ ರಿಲೀಸ್ ಮಾಡಲಾಯಿತು. ATM ಕಾರ್ಡ್ ಬಳಸಲು ನೋ ಎಂದ RCB. ಮೇಘಾ ಹರಾಜಿನಲ್ಲಿ RCB ಪ್ರಮುಖ ಆಟಗಾರರನ್ನು ATM ಕಾರ್ಡ್ ಬಳಸಿ ಖರೀದಿ ಮಾಡಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಸ್ವಪ್ನಿಲ್ ಸಿಂಗ್ ಹೊರತುಪಡಿಸಿ ಮತ್ಯಾರೂ ಅವರ ಮೇಲೆ ATM ಅನ್ನು ಬಳಸಲಿಲ್ಲ. ಹಾಗಾಗಿ ವಿಲ್ ಜಾಕ್ಸ್, ಮೊಹಮ್ಮದ್ ಸಿರಾಜ್, ಮ್ಯಾಕ್ಸ್ವೆಲ್, ಫಾಫ್ ಡು ಪ್ಲೆಸಿಸ್ ಸೇರಿದಂತೆ ಎಲ್ಲಾ ಆಟಗಾರರು ವಿವಿಧ ತಂಡಗಳ ಪಾಲಾದರು. IPL ಮೇಘಾ ಹರಾಜಿನಲ್ಲಿ ಫಿಲಿಪ್ ಸಾಲ್ಟ್, ಜೋಶ್ ಬಟ್ಲ್ವುಡ್, ಜಾಕ್ ಬೆಥೆಲ್, ಭುವನೇಶ್ವರ್ ಕುಮಾರ್ ಇವರನ್ನು ಖರೀದಿ ಮಾಡಿತು. ಉತ್ತಮ ಪ್ರದರ್ಶನ ನೀಡುವ ವಿಶ್ವಾಸ ಪಂತ್. ಸದ್ಯ ನಡೆಯುತ್ತಿರುವ RCB ಕ್ಯಾಂಪ್ನಲ್ಲಿ ಕೃಣಾಲ್ ಪಾಂಡ್ಯ, ಬೂಮ್ರಾ, ರಜತ್ ಪಟಿದಾರ್, ಹಿತೇಶ್ ಶರ್ಮಾ, ಯಶ್ ದಯಾಳ್ ಮತ್ತು ರಶೀದ್ಖಾನ್ ಭಾಗವಹಿಸಿದ್ದಾರೆ. RCB ದೇಶೀಯ ಆಟಗಾರರನ್ನು ಕೋರ್ ಟೀಮ್ ಕಟ್ಟಲು ಇನ್ನೂ 2 ತಿಂಗಳು ಕ್ಯಾಂಪ್ ಮಾಡಿಸಿದ್ದು, ಇದರ ಅಸಲಿ ಪ್ಲಾನ್ ಈಗ ಶುರು ಆಗಿದೆ ಅಂತಾನೆ ಹೇಳ್ಬೋದು. RCB 5 ದಿನಗಳ ಕ್ಯಾಂಪ್ ಮಾಡಿತ್ತು. ಇದನ್ನು ಹೇಳಿ ನಿಮಗೆ ಏನನಿಸುತ್ತದೆಂದು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.